ಮೀನಿನ ಬಲೆಗೆ ಸಿಲುಕಿ 62 ವರ್ಷದ ವ್ಯಕ್ತಿ ದಾರುಣ ಸಾವು. ಹುಲಿಕುಂಟೆ ಗ್ರಾಮದ ರಾಮಣ್ಣನ ದಾರುಣ ಅಂತ್ಯ. ಕೆರೆಯ ಅಕ್ಕಪಕ್ಕ ಅಲೆದಾಡುತ್ತಿದ್ದ ರಾಮಣ್ಣ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ದೇವರಹಳ್ಳಿ ಹೊಸಕೆರೆಯಲ್ಲಿ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬರು ಮೀನಿನ ಬಲೆಗೆ ಸಿಲುಕಿ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಮೃತನನ್ನ ಹುಲಿಕುಂಟೆ ಗ್ರಾಮದ ರಾಮಣ್ಣ ಎಂದು ಗುರುತಿಸಲಾಗಿದ್ದು, ಕೆಲ ವರ್ಷಗಳಿಂದ ಅವರು ಮಾನಸಿಕ ಹಾಗೂ ದೈಹಿಕ ಅನಾರೋಗ್ಯದಿಂದ ಬಳಲುತ್ತಿದ್ರು ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ಕಳೆದ 2 ದಿನಗಳಿಂದ ದೇವರಹಳ್ಳಿ ಕೆರೆಯ ಸುತ್ತಮುತ್ತ ರಾಮಣ್ಣ ಅಲೆದಾಡುತ್ತಿದ್ದನ್ನ ಗಮನಿಸಿದಂತಹ ಗ್ರಾಮಸ್ಥರು ಅವರನ್ನ ವಾಪಸ್ ಹುಲಿಕುಂಟೆಗೆ ಕರೆದೊಯ್ದಿದ್ರು. ಆದರೆ ಗುರುವಾರ ಸಂಜೆ ಅವರು ಮತ್ತೆ ಕೆರೆಯ ಸಮೀಪ ಬಂದಿದ್ದು, ರಾತ್ರಿ ಕತ್ತಲೆಯಲ್ಲೇ ಕಾಲು ಜಾರಿ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ ಅಂತ ಅವರ ಪುತ್ರ ರಂಜನ್ ತಿಳಿಸಿದ್ದಾರೆ. ಹುಲಿಕುಂಟೆ ನಮ್ಮ ತಂದೆ ರಾಮಣ್ಣ ಅಂತ ದೇವರಹಳ್ಳಿ ಕೆರೆಯಲ್ಲಿ ನೈಟು ಸಂಜೆ ಒಂದು 5:30-6 ಸುಮಾರಾಗೆ ಕಾಲು ಜಾರಿ ಬಿದ್ದಿದ್ದಾರೆ. ಮಾನಸಿಕ ಬ್ರೈನ್ ಸ್ವಲ್ಪ ತೊಂದರೆ ಇತ್ತು, ಅದರಿಂದ ಅವರಿಗೆ ಅಸ್ವಸ್ಥ ಆಗಿದ್ದಾರೆ. ಯಾವಾಗಲಿಂದ ಈ ಥರ ಸಮಸ್ಯೆ ಇತ್ತು ಸರ್? ಆಗಲೇ ಅವ್ರಿಗೆ ಭಾಳ ವರ್ಷದಿಂದ ಇತ್ತು. ಕಣ್ಣು ಕಾಣ್ತಾ ಇರಲಿಲ್ಲ. ಸಂಜೆ ಮಳೆ ಬೇರೆ ಬಂತಲ್ಲ, ಅದರಿಂದ ಸ್ವಲ್ಪ ಅವ್ರಿಗೆ ತೊಂದರೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಇಲ್ಲೇನೋ ಓಡಾಡ್ತಿದ್ರು ಅಂತ? ನಿನ್ನೆ ಮೊನ್ನೆ ಓಡಾಡ್ತಾ ಇದ್ರು, ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ನಿನ್ನೆ ಸಂಜೆ ಹಂಗಾಗಿದೆ. ಶುಕ್ರವಾರ ಬೆಳಗ್ಗೆ ಸ್ಥಳೀಯರು ಮೀನು ಹಿಡಿಯಲು ಬಿಟ್ಟಿದ್ದ ಬಲೆಯಲ್ಲಿ ಮೃತದೇಹ ಸಿಲುಕಿರುವುದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿತು. ಸುದ್ದಿ ತಿಳಿತಾ ಇದ್ದಂತೆಯೇ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಮೃತದೇಹವನ್ನು ಪ್ರಾಥಮಿಕ ತನಿಖೆ ನಂತರ ಪೋಸ್ಟ್ ಮಾರ್ಟಂಗೆ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಈ ಕುರಿತು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮಾರು 6-7 ಜನ ಸೇರಿಕೊಂಡು ನೀರಲ್ಲಿ ಬಿದ್ದಂಥ ಬಾಡಿಯನ್ನು ತೆಗೆದು ಪೊಲೀಸರು ಒಪ್ಪಿಸಿದ್ರು. ಏನಾಗಿತ್ತು ಸರ್ ಅದು? ಅವರು ಮಾನಸಿಕ ಅಸ್ವಸ್ಥ. ಹಾಂ ಸರ್. ಕಾಲು ಜಾರಿ ಮೀನು ಹಿಡ್ಲಕ್ಕೂ ಬಿದ್ದಾರೆ. ಹಾಂ ಸರ್.